5, 6 ಹಾಗೂ 7ನೇ ಕವನ. ತಳಿರ ತರಿದೊಟ್ಟಿದನು ತರುವಿನ ನೆಳಳೊಳಗೆ ವಿಶ್ರಮಿಸಿದರು ತನು ಬಳಲಿಕೆಯ ಬಾರಣೆಯ ಕಡು ಜೋಡಿಸಿದ ಜೇಂಪಿನಲ್ಲಿ ಜಳಕೆ ಕಂದಿದ ಮೈಯ ಬಾಡಿದ ಲಲಿತ ದವನ ಮಾಸಿ ಕೆದರಿದ ತಲೆಯೊಳಿರೆ ತನ್ನವರನ್ನು ಕಂಡಳಳಿದನು ಭೀಮ. ಅಂದರೆ ಮರದ ಚಿಗುರುಗಳನ್ನು ತಂದು ಹಾಸಿದನು. ಮರದ ನೆರಳಿನಲ್ಲಿ ಕುಳಿತು ವಿಶ್ರಮಿಸುತ್ತಾ ದೇಹದ ಬಳಕೆಯು ಹೆಚ್ಚಾಗಿ ಅವರೆಲ್ಲರೂ ಜೇಂಪಿನಲ್ಲಿ ಮಲಗಿದರು. ಅವರ ಮೈಗಳು ಬಳಸಿನ ಜಲಕ್ಕೆ ಬಿಸಿಲಿನ ಜಲಕ್ಕೆ ಕುಂದು ಹೋಗಿದ್ದವು. ಮುಖವು ಬಾಡಿತ್ತು, ತಲೆಗಳು ಮಾಸಿ ಕೆದರಿದವು. ತನ್ನವರಾದ ಅವರನ್ನು ನೋಡಿ ಭೀಮನು ದುಃಖಿಸಿದನು. 6ನೇ ಕವನ. ತಾಯೇ ನೀ ದಿಠ ನಾಗನಗರಿಯ ರಾಯ ನರಸಿಯೇ, ನಿನ್ನ ಮಕ್ಕಳು ರಾಯರದೆ ತಳ್ಳನರೆ ಭಾರಿಯ ಬಾಹು ವಿಕ್ರಮರೇ. ಈ ವಯಸ್ಸಿಗೆ ಈ ಅವಸ್ಥೆಗೆ ಸೋಮವಂಶದ ರಾಯತನ ವೆಂತಹುದು. ಏಳವು ತಾಯೇ ಏಳೆಣ್ಣಾಣೆ ಏಳೆಂದ ಅಳಿದನು ಭೀಮ. ಅಮ್ಮ, ನೀನು ಹಸ್ತಿನಾವತಿಯ ರಾಣಿಯೇ. ನಿನ್ನ ಮಕ್ಕಳು ಬಹು ಪರಾಕ್ರಮದಿಂದ ಶತ್ರುರಾಜರ ಎದೆಯನ್ನು ನಡುಗಿಸುವ ವೀರರೇ. ಇಂತಹ ದುರ್ವ್ಯವಸ್ಥೆಯಲ್ಲಿ ಇರುವ ನಮಗೆ ಚಂದ್ರವಂಶದ ರಾಜರೆಂಬ ಪದವಿಯು ಹೇಗೆ ಹೊಂದಿತು? ಅಮ್ಮ ಹೇಳು, ನನ್ನಾಣೆಯಾಗಿಯೂ ತಿಳಿ ಹೇಳು ಎಂದು ಭೀಮನು ಬಹುವಾಗಿ ಅಳಳಿದನು. ಜನನೀ ಎಂಗ್ರಹನೊತ್ತಿ ಧನನ ಚರಣವ ಮುರಿದು ಬಳಿಕ ಅರ್ಜುನನ ಯಮಳರ ಪದವೆಚ್ಚರದಂತೆ ಹಿಡುಕಿಸುತ್ತ ಬರಿರವನು ನೋಡಿ ಪೂರ್ವ ನೆನೆದು ಬಿರಿದಳುತ ಗಣಕಾನಂದನದ ಮಧ್ಯದಲ್ಲಿ ಇನ್ನಿದ್ದನು ಹಿರಿದು ಚಿಂತಿಸುತ್ತಾ. ಅಂದರೆ ಭೀಮನು ತಾಯಿಯ ಪಾದಗಳನ್ನು ಒತ್ತಿ, ಅಣ್ಣನ ಪಾದಗಳನ್ನು ಒತ್ತಿ, ಅರ್ಜುನನ ನಕುಲ ಸಹದೇವರಿಗೆ ಎಚ್ಚರವಾಗದಂತೆ ಅವರ ಪಾದಗಳನ್ನು ಹಿಡಿದುಕೊಂಡು ಅವರಿಗೆ ಇಂದು ಬಂದಿರುವ ಗತಿಯನ್ನು ಹಿಂದಿನದನ್ನು ನೆನೆದು ಚಿಂತಾಕ್ರಾಮನಾಗಿ ಕಾಡಿನ ಮಧ್ಯೆ ಜೋರಾಗಿ ಅಳುತ್ತಿದ್ದನು ಭೀಮ. ಧನ್ಯವಾದಗಳು.